ಹೆಲೋ ಸ್ಟೂಡೆಂಟ್ಸ್. ಸೊ ಈಗ KCET ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಫಿಷಿಯಲ್ ಆಗಿ. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅನ್ನ ತಿಳ್ಕೊಂತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಂತಾ ಹೋಗೋಣ. KCET ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅನ್ನ ತಿಳಿಸಿರ್ತಕ್ಕಂಥದ್ದು. ಈಗ ಅಫಿಷಿಯಲ್ ನೋಟಿಫಿಕೇಶನ್ ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಇಲ್ಲಿ ನೋಡಿ, ರಿವೈಸ್ಡ್ ಸ್ಕೆಡ್ಯೂಲ್ ಆಫ್ ಈವೆಂಟ್ಸ್ ಆಫ್ UG ಅಗ್ರಿ ಕೋಟಾ ಪ್ರಾಕ್ಟಿಕಲ್ ಟೆಸ್ಟ್ 2025-26 ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅಂತಂದ್ರೆ ಇಲ್ಲಿ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಬನ್ನಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ ಮೊದಲಿಗೆ ಆನ್ಲೈನ್ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ದಿನಾಂಕ 1/4/2025 ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಲಾಸ್ಟ್ ಡೇಟ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇನ್ ಆನ್ಲೈನ್ ಅಲ್ಲಿ 15/4/2025 ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅದು ಈ ಹಿಂದೆ ತಿಳಿಸಿದ್ರು. ಈಗ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರೆ 21/4/2025 ರಾತ್ರಿ 12 ಗಂಟೆವರೆಗೂ ಸಹ ನಿಮಗೆ ಅವಕಾಶವನ್ನ ನೀಡಿರ್ತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಅನ್ನ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡೋದಕ್ಕೆ. ಅದೇ ರೀತಿ ಆನ್ಲೈನ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗೋದಕ್ಕೆ 4/4/2025 23/4/2025 ಸಹ ಪ್ರೊಸೆಸಿಂಗ್ ಅಲ್ಲಿ ಇರುತ್ತೆ. ವೆರಿಫಿಕೇಶನ್ ಸಂಜೆ 5 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಸಹ ಈ ಪ್ರೋಸೆಸ್ ಇರುತ್ತೆ. ಮೀನ್ಸ್ ವೆರಿಫಿಕೇಶನ್ ಪ್ರೋಸೆಸ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಅಪ್ಲೋಡಿಂಗ್ ದ ಲಿಸ್ಟ್ ಆಫ್ ಎಲಿಜಿಬಿಲಿಟಿ ಅಂಡ್ ನಾನ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ 25/4/2025 ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಕ್ಲಾರಿಫಿಕೇಶನ್ ಅಂಡ್ ರೀಸಬ್ಮಿಷನ್ ಆಫ್ ಡಾಕ್ಯುಮೆಂಟ್ಸ್ physically by non-eligible candidates at respective universities practical test centers ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. 26ನೇ ತಾರೀಕಿನಿಂದ 27ನೇ ತಾರೀಕಿನಂದು ಅಪ್ ಟು 4 PM ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್, ಅನೌನ್ಸ್ಮೆಂಟ್ ಆರ್ ಅಪ್ಲೋಡಿಂಗ್ ಫೈನಲ್ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ 29/4/2025 ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಡೌನ್ಲೋಡಿಂಗ್ ಆಫ್ ಹಾಲ್ ಟಿಕೆಟ್ 1/5/2025 5/5/2025 ಅವಕಾಶ ಇರುತ್ತೆ. ನೆಕ್ಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್ ಅಟ್ ರೆಸ್ಪೆಕ್ಟಿವ್ ಸೆಂಟರ್ಸ್ ಬಂದ್ಬಿಟ್ಟು 9/5/2025 ಆಗಿರುತ್ತೆ. ಅಪ್ಲೋಡಿಂಗ್ ಕೀ ಆನ್ಸರ್ಸ್ ಬಂದ್ಬಿಟ್ಟು 9/5/2025 ತಾರೀಕು ಇರುತ್ತೆ. ಅನೌನ್ಸ್ಮೆಂಟ್ ಆಫ್ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್ 12/5/2025 ತಾರೀಕು. ನೆಕ್ಸ್ಟ್, ಕ್ವೆರೀಸ್ ಬೈ ಕ್ಯಾಂಡಿಡೇಟ್ಸ್ ರಿಲೇಟೆಡ್ ಟು ಪ್ರಾಕ್ಟಿಕಲ್ ಟೆಸ್ಟ್ ಇಫ್ ಎನಿ 13/5/2025 and submission of final and compiled practical test result to KEE by UASB 15/5/2025 ಅಂತ ಹೇಳಿ ಅಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಈ ಡೇಟ್ ಎಲ್ಲ ಹತ್ರ ಬಂದ ಹಾಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ತೀನಿ. ಅಫಿಷಿಯಲ್ ಆಗಿ ಈಗ ರಿವೈಸ್ಡ್ ಕ್ಯಾಲೆಂಡರ್ ಅನ್ನು ಸಹ ತಿಳಿಸಿರ್ತಕ್ಕಂಥದ್ದು. ಸೊ ನಮ್ಮ KA ಕಡೆಯಿಂದ ತಿಳಿಸಿರ್ತಕ್ಕಂತಹ ಅಫಿಷಿಯಲ್ ನೋಟಿಫಿಕೇಶನ್ ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರುವ ನೋಟಿಫಿಕೇಶನ್ ವಿದ್ಯಾರ್ಥಿಗಳು ಮತ್ತೊಮ್ಮೆ ಚೆಕ್ ಮಾಡಬಹುದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.